ಎಲ್ಲರೂ ರೀ ಹುಡುಗರ ಮೇಲೆ ಪ್ರೆಷರ್, ತಂದೆ ಮೇಲೆ ಪ್ರೆಷರ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಮನುಷ್ಯ ವಿಶೇಷವಾಗಿ ಅದಕ್ಕೆ ಸಾಲ ಮಾಡಿರ್ತಾನೆ, ಸಾಲ ತೀರಿಸುವಾಗ ಮುಂದೆ ಜೊತೆಗೆ ಖಿನ್ನತೆ ಅಂದರೆ ಏನ್ರಿ, ಯಾವುದೋ ವಿಷಯ ಸಮಾಧಾನ ಇರುವುದಿಲ್ಲ. ಹೆಂಗಪ್ಪ ಈ ನಾಳೆ ಏನಾದಿತ್ತು, ಈಗ ಪ್ರೈವೇಟ್ದಲ್ಲಿ ಏನೋ MBBS ಒಂದು ದವಾಖಾನೆ ತೆಗೆದ್ರು ಸಹಿತ ಅವ್ನಿಗೆ MBBS ಆದವ್ರಿಗೂ ಅಂಜಿಕೆ ಇರ್ತದೆ, ಸ್ಟ್ಯಾಂಡಪ್ ಆಗ್ತದೋ ಇಲ್ಲೋ, ಏನು ಎಂತು ಹೇಗೆ ಅಂತೇಳಿ. ಯಾಕೆ ಸಾಲ ಮಾಡಿರ್ತದೆ, ದಿನನಿತ್ಯ ಬಡ್ಡಿ ಬೆಳಿತಾನೆ ಇರ್ತಿರ್ತದೆ. ಹೀಗಾಗಿ ಯಾವ ರೀತಿ ಚಿಂತನೆ, ಸಾಲ, ಮುಂದೆ ಆರೋಗ್ಯಗಳು, ಅದು ಜೋಡಿ ಇನ್ನೊಂದು ಏನಾಗ್ಬಿಡ್ತಪ್ಪ ಅಂದ್ರೆ ಚಟಗಳು ಅಂತ ಏನಂತವ್ರಿ ಯುವಕರಿಗೆ. ಗುಟ್ಕಾ ತಿನ್ನೋದಾಗಿರ್ಬೋದು, ಸಾರಾಯಿ ಇರ್ಬೋದು, ಸಿಗರೇಟ್ ಇರ್ಬೋದು, ಮತ್ತೊಂದು ಇರ್ಬೋದು, ತಂಬಾಕು ಇರ್ಬೋದು, ಪಟ್ಟು ಇರ್ಬೋದು, ಇಂಥವು ಸೇರಿ ಗಂಟಲು ಕ್ಯಾನ್ಸರು, ಅದು 108 ರೋಗಗಳು ಸಣ್ಣ ವಯಸ್ಸಿನಲ್ಲಿನ. ಇದ್ರ ಜೊತೆಗೆ ಸಾಲ, ಇವೆಲ್ಲ ಕಾರಣಕ್ಕಾಗಿ ಇಂಥ ಅನೇಕ ಕಾರಣಕ್ಕಾಗಿ ವರ್ಷಕ್ಕೆ ಒಂದು 10 ಲಕ್ಷ ಮಂದಿ ಸಾಯ್ತಾರಂತ. ಇದನ್ನು ಅಧ್ಯಯನ ಮಾಡೋಕೆ ಒಂದು ಕೇಂದ್ರ ತೆಗೆಯುವಂಥದ್ದು ಮಾಡಬೇಕು ಅಂತ ಇವರು ನಮ್ಮೆಲ್ಲ ಡಾಕ್ಟರ್ಸು, ಉನ್ನತ ಶಿಕ್ಷಣ ಮಿನಿಸ್ಟರ್ ಆಗಿರ್ಬೋದು, ನಮ್ಮ ಶರಣಪ್ರಕಾಶ್ ಅವರಾಗಿರ್ಬೋದು, ಸುಧಾಕರ್ ಆಗಿರ್ಬೋದು, BC ಭಗವಾನ್ ಅವರಾಗಿರ್ಬೋದು, ಇವರೆಲ್ಲ ಚರ್ಚೆ ಮಾಡ್ತಾಯಿದ್ದೀವಿ, ಮಾಡೋಣ ಇದನ್ನು ಅಂತೇಳಿ. ಅಧ್ಯಯನ ಕೇಂದ್ರ ಮಾಡೋಣ ಅಂತ. ಹೌದು, ಅಧ್ಯಯನ ಕೇಂದ್ರ ಮಾಡಿದ್ರಿ, ಅಧ್ಯಯನ ಕೇಂದ್ರ ಸೆಲೆಕ್ಷನ್ ಆಗಬೇಕಾದವರು, ಒಳಗೆ ಹೋಗಬೇಕಾದವರು ದುಡ್ಡು ಕಟ್ಟಿ ಹೋಗ್ಬೇಕು, ಬಸ್ ಸಮಸ್ಯೆ ಅಲ್ಲ. ಈ ಎಲ್ಲ ನೆಲೆಯಲ್ಲಿ ಅನೇಕ ಕಾರಣಗಳಿದ್ದಾವೆ ಆತ್ಮಹತ್ಯೆಗೆ. ರೈತಿಗೆ ಒಂದು ಕಾರಣ, ಎಲ್ಲರಿಗೂ 3 ಎಲ್ಲಿ ಹುಡುಕಾಡಿ ನೋಡಿದ್ರೆ ನೀವು 3 ಮೊದಲು ಬರೋದು ಅರ್ಥನ ದುಡ್ಡು, ಅದರ ನಂತರ ಉಳಿದು ಎಲ್ಲ ಚಟ, ಸಾಲ, ಮತ್ತೊಂದು. ಯಾಕೆ ದುಡ್ಡು ಇರೋದು ಸಾಲ ಮಾಡಬೇಕು, ಸಾಲ ವಿಧಿಂಟ ಕೊಡಲಿಕ್ಕೆ ಬಡ್ಡಿ ಹೆಚ್ಚಾಗ್ತಾ ಹೋಗ್ತದೆ. ನಮ್ಗೆ ಇನ್ನೊಂದು ಗಾದೆ ಮಾತಿದೆ ಕನ್ನಡದಲ್ಲೇ, ಅಪ್ಪನಿಂದ ಮಗ ದೊಡ್ಡವಾದ ಅಂತ. ಅಪ್ಪ ಅದ್ರ ಸಾಲ, ಮತ್ತು ಬಡ್ಡಿ ಅದರ ಮಗ, ಸಾಲಗಿದ ಬಡ್ಡಿ ಹೆಚ್ಚಾಗಿ ಬಿಡ್ತದೆ, ಆಗೇನು ಮಾಡೋದು ಅನ್ನುವಂಥ. ಇವೆಲ್ಲನೂ ಗಮನಿಸಿದಾಗ ವಿಚಾರ ಸರಿ ಅದ. ಆದರೆ ಇದಕ್ಕೆ ಪರಿಹಾರ ಒಂದೇ ಅದ ರೀ, ತಿರಾಗಿ ಇಟ್ಕೊಳ್ರಿ ಎಲ್ಲರೂ. ಎಲ್ಲ ಸಜ್ಜರು ಕುಡಿದ್ರಿ ಇಲ್ಲೆಲ್ಲ ನೀವೆಲ್ಲರೂ ಗಮನಿಸ್ಬೇಕಾಯ್ತು ಏನಪ್ಪ